ಕ್ಲೋಸ್ ಆಗಿತ್ತಲ್ಲ, ಸೊ ಅದೇ ಲೆವೆಲ್ ಏನಾಗುತ್ತೆ ಮಾರ್ಕೆಟ್ ಓಪನ್ ಆಗುತ್ತೆ. ಫಸ್ಟ್ ಕ್ಯಾಂಡಲ್ ಅನ್ನು ಅಬ್ಸರ್ವೇಷನ್ ಮಾಡ್ತಾ ಇರ್ಬೋದು ಹೇಳಿದ್ರೆ. ನಾನು ನಿಮ್ಗೆ 15 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ಇವತ್ತು ಚಾರ್ಟ್ ಅನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಮಾರ್ಕೆಟ್ ಏನಾಗ್ತಾ ಇದೆ 21,750 ಇಂದ 21,680 ಇದೇ ರೇಂಜ್ ಅಲ್ಲಿ ಏನಾಗ್ತಾ ಇದೆ ಮಾರ್ಕೆಟ್ ಮೂವ್ಮೆಂಟ್ ಅನ್ನು ಕೊಡ್ತಾ ಇದೆ. ಸೊ ಈ ರೀತಿ ಇದ್ದಾಗ ಮಾರ್ಕೆಟ್ ನ ಒಂದು ಸೈಡ್ ವೇಸ್ ಅಥವಾ ಕನ್ಸಲ್ಟೇಷನ್ ಆಗ್ತಾ ಇದೆ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು ಗೆಳೆಯರೆ. ಮಾರ್ಕೆಟ್ ಅಲ್ಲಿ ಒಂದು ರೆಸಿಸ್ಟೆಂಟ್ ಲೆವೆಲ್ ಮತ್ತೊಂದು ಸಪೋರ್ಟ್ ಲೆವೆಲ್ ನಮ್ಗೆ ಏನಾಗಿದೆ ಇಂಪಾರ್ಟೆಂಟ್ ಆಗಿ ಸಿಕ್ಕಿದೆ. ಸೊ ಯಾವಾಗ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆಂಟ್ ಅನ್ನ ಕನ್ಸಿಡರ್ ಅನ್ನ ಮಾಡ್ತೀವಿ ಅಂದ್ರೆ ಗೆಳೆಯರೆ, ಮಾರ್ಕೆಟ್ ಅಲ್ಲಿ ಒಂದು 2 ರಿಂದ 3 ಸಾವಿರ ರೆಸಿಸ್ಟೆಂಟ್ ಲೆವೆಲ್ ಮತ್ತೆ ಸಪೋರ್ಟ್ ಲೆವೆಲ್ ಟಚ್ ಆಗಿ ರಿಯಾಕ್ಟ್ ಆದಾಗ ನಾವು ಒಂದು ರೆಸಿಸ್ಟೆಂಟ್ ಮತ್ತೆ ಸಪೋರ್ಟ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಇವತ್ತು ಕೂಡ ನಮ್ಗೆ ಚಾರ್ಟ್ ಅಲ್ಲಿ ಕೂಡ ಅದೇ ರೀತಿ ಆಗಿರುತ್ತೆ. ಮಾರ್ಕೆಟ್ ಸುಮಾರು 21,750 ಇಂದ 21,680 ಇದೇ ರೇಂಜ್ ಅಲ್ಲಿ ಏನಾಗ್ತಾ ಇದೆ ಮಾರ್ಕೆಟ್ ನಮ್ಗೆ ಮೂಮೆಂಟ್ ಅನ್ನ ಕೊಡ್ತಾ ಇದೆ ಗೆಳೆಯರೆ. ಸೊ ಹಾಗಾಗಿ ಇದೊಂದು ಒಳ್ಳೆಯ ರೆಸಿಸ್ಟೆಂಟ್ ಮತ್ತೆ ಇದೊಂದು ಒಳ್ಳೆಯ ಸಪೋರ್ಟ್ ಆಗಿ ನಮ್ಗೆ ಇಲ್ಲಿ ಕನ್ಸಿಡರ್ ಅನ್ನ ಮಾಡಿದ್ದೇವೆ ಗೆಳೆಯರೆ. ನೀವು ಪ್ರೀವಿಯಸ್ 2 ಡೇಸ್ ಬ್ಯಾಕ್ ನೋಡ್ತಾ ಇರಬಹುದು 21,800 ಇದೊಂದು ಲೆವೆಲ್ ಇಂದ ಮಾರ್ಕೆಟ್ ಏನಾಗುತ್ತೆ ರಿಯಾಕ್ಟ್ ಆಗುತ್ತೆ. ನಿಫ್ಟಿ ಆಲ್ ಟೈಮ್ ಅನ್ನು ಟಚ್ ಮಾಡಿ ಇಲ್ಲಿಂದ ಏನಾಗುತ್ತೆ ಮಾರ್ಕೆಟ್ ಮೂವ್ಮೆಂಟ್ ನಮಗೆ ಬೇರಿಶ್ ಮೂವ್ಮೆಂಟ್ ಅನ್ನ ಕೊಟ್ಟಿರುತ್ತೆ. ಅದಾದ್ಮೇಲೆ ಒಂದು ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. 21,800 ಇದೊಂದು ನಮಗೆ ರೆಸಿಸ್ಟೆಂಟ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡಲ್ಲ, ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ನಿಫ್ಟಿ ಆಲ್ ಟೈಮ್ ಹೈ ಅನ್ನು ಟಚ್ ಮಾಡಿರುತ್ತೆ. ರೆಸಿಸ್ಟೆಂಟ್ ಮತ್ತೆ ಸಪೋರ್ಟ್ ಅಂದ್ರೆ ನಮಗೆ ಮಿನಿಮಮ್ ಅಲ್ಲಿ 2 ರಿಂದ 3 ಸಾವಿರ ಮಾರ್ಕೆಟ್ ಇಲ್ಲಿಂದ ರಿಯಾಕ್ಟ್ ಮಾಡಿದ್ರೆ ಮಾತ್ರ ನಾವು ಅದನ್ನ ಒಳ್ಳೆ ರೆಸಿಸ್ಟೆಂಟ್ ಮತ್ತೆ ಸಪೋರ್ಟ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ ಗೆಳೆಯರೆ. ಮಾರ್ಕೆಟ್ ಅಲ್ಲಿ ನೋಡ್ತಾ ಇರಬಹುದು ಒಂದು ಸೈಡ್ ವೇಸ್ ಮಾರ್ಕೆಟ್ ಇರುತ್ತೆ. ಸೊ ನಾವಿಲ್ಲಿ ಒಂದು ಟ್ರೆಂಡ್ ಲೈನ್ ಅನ್ನ ಮಾರ್ಕ್ ಮಾಡಿದೀವಿ. ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದಾಗ ನಮ್ಮ ಟ್ರೇಡ್ ಪ್ಲಾನ್ ಯಾವ ರೀತಿ ಇರಬೇಕಾಗುತ್ತೆ ಗೆಳೆಯರೆ, ಮಾರ್ಕೆಟ್ ನೋಡ್ತಾ ಇರಬಹುದು 21,750 ಅಲ್ಲಿ ಏನಾಗುತ್ತೆ ಇವತ್ತು ಮಾರ್ಕೆಟ್ ಇದೇ ರೇಂಜ್ ಅಲ್ಲಿ ಏನಾಗ್ತಾ ಇದೆ ಮೊಮೆಂಟ್ ಅನ್ನ ಕೊಡ್ತಾ ಇದೆ. ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗ್ತಿದ್ದಂಗೆ ನಾವು ಇಲ್ಲಿ ಎಂಟ್ರಿ ಅನ್ನ ಮಾಡಬಹುದು ಗೆಳೆಯರೆ. ಮಾರ್ಕೆಟ್ ಅಲ್ಲಿ ಏನಾಗಬೇಕು ಸ್ವಲ್ಪ ರೀಟೆಸ್ಟ್ ಆದ್ಮೇಲೆ ಮಾರ್ಕೆಟ್ ಏನಾದ್ರು ಮತ್ತೆ ಇಲ್ಲಿ 21,750 ಇದೊಂದು ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ವರ್ಕ್ ಆಗ್ತಾ ಇರೋದ್ರಿಂದ 21,750 ಈ ಲೆವೆಲ್ ಬ್ರೇಕ್ ಆಗುವವರೆಗೂ ನಾವು ನಮ್ಮ ಟ್ರೇಡ್ ಅಲ್ಲಿ ನಾವು ಎಂಟ್ರಿಯನ್ನ ಆಗುವಾಗಿಲ್ಲ. ಇಲ್ಲಿ ಅಬ್ಸರ್ವೇಷನ್ ಮಾಡ್ತಾ ಇರಬಹುದು 21,750 ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ಏನಾಗುತ್ತೆ ಬ್ರೇಕ್ ಆಗ್ತಿದ್ದಂಗೆ ಒಂದು ರೀಟೆಸ್ಟ್ ಆಗಿ ಬ್ರೇಕ್ ಆಗುತ್ತೆ. ಸೊ ಈ ಪ್ರೀವಿಯಸ್ ಸ್ವಿಂಗ್ ಕೆಳಗಡೆ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಸೊ ಈ ಬ್ರೇಕ್ ಆಗ್ತಿದ್ದಂಗೆ ನಾವು ಇಲ್ಲಿ ಎಂಟ್ರಿಯನ್ನ ಪಡಿಬಹುದು ಗೆಳೆಯರೆ. ಇಲ್ಲಿ ನೋಡ್ತಾ ಇರಬಹುದು 21,800 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಯಾಕಂದ್ರೆ ನಿಫ್ಟಿ ಇಲ್ಲಿ ಆಲ್ ಟೈಮ್ ಹೈ ಅನ್ನ ಟಚ್ ಮಾಡಿ ಸೊ ಅಲ್ಲಿಂದ ನಮಗೆ ರಿಯಾಕ್ಟ್ ಅನ್ನು ಮಾಡಿರುತ್ತೆ. ಸೊ ನಾವು ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 21,800 ಆಗುತ್ತೆ. ಸೊ ಮಾರ್ಕೆಟ್ ನೋಡ್ತಾ ಇರಬಹುದು ನೀವು ಯಾರೆಲ್ಲ 21,800 ಈ ಲೆವೆಲ್ ಅಲ್ಲಿ ಬ್ರೇಕ್ಔಟ್ ಆದಾಗ ಎಂಟ್ರಿ ಆಗಿರ್ತಾರೋ ಸೊ ಅವರೆಲ್ಲ ಇಲ್ಲಿ ಟ್ರ್ಯಾಪ್ ಆಗಿರ್ತಾರೆ. ಯಾಕೆ ಟ್ರ್ಯಾಪ್ ಆಗಿರ್ತಾರೆ ಅಂದ್ರೆ ಇದು ಒಂದು ರೆಸಿಸ್ಟೆಂಟ್ ಲೆವೆಲ್ ಅಲ್ಲ. ಯಾಕೆ ರೆಸಿಸ್ಟೆಂಟ್ ಲೆವೆಲ್ ಅಲ್ಲ ಅಂದ್ರೆ ಮಾರ್ಕೆಟ್ ಇಲ್ಲಿ ಕೇವಲ ಒಂದು ಸಾರಿ ಟಚ್ ಆಗಿ ಇಲ್ಲಿಂದ ನಮ್ಗೆ ಏನಾಗಿದೆ ರಿವರ್ಸ್ ಆಗಿದೆ. ಇದೊಂದು ನಮಗೆ ಒಳ್ಳೆಯ ರೆಸಿಸ್ಟೆಂಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಲ್ಲ. ಮತ್ತೊಂದು ಮಾರ್ಕೆಟ್ ಅಲ್ಲಿ ನಾವು ಸುಮಾರು ಇಲ್ಲಿ 3 ರಿಂದ 4 ಟಚ್ ಆಗಿ ಮಾರ್ಕೆಟ್ ಏನಾದ್ರು ಈ ಲೆವೆಲ್ ಅಲ್ಲಿ ಟಚ್ ಆಗಿ ರಿಯಾಕ್ಟ್ ಆಗಿ ಸೊ ಇದೇ ಲೆವೆಲ್ ಬಂದು ಏನಾದ್ರು ಇಲ್ಲಿ ಬ್ರೇಕ್ ಆದಾಗ ನಾವು ಒಂದು ಎಂಟ್ರಿಯನ್ನ ಪಡಿಬಹುದು ಗೆಳೆಯರೆ. ಸೊ ಹಾಗಾಗಿ ಯಾರೆಲ್ಲ ಇಲ್ಲಿ 21,800 ಬ್ರೇಕ್ ಆಗ್ತದಂಗೆ ಎಂಟ್ರಿ ಆಗಿರ್ತಾರೆ ಅವರೆಲ್ಲ ಏನಾಗಿರ್ತಾರೆ ಇಲ್ಲಿ ಟ್ರ್ಯಾಪ್ ಆಗಿರ್ತಾರೆ ಗೆಳೆಯರು. ಹಾಗಾಗಿ ನಾವು ಮಾರ್ಕೆಟ್ ಅಲ್ಲಿ ಗೆಳೆಯರೆ ಇಲ್ಲಿ ಬಯರ್ಸ್ ನೆಲ್ಲ ಏನ್ ಮಾಡ್ತಾರೆ ಟ್ರ್ಯಾಪ್ ಮಾಡ್ತಾರೆ ಗೆಳೆಯರೆ. ನೀವು ಅಬ್ಸರ್ವೇಷನ್ ಮಾಡ್ತಾ ಇರೋದು ಯಾರೆಲ್ಲ ಬಿಗಿನರ್ಸ್ ಅದಾರೆ ಸೊ ಅವರೆಲ್ಲ ಏನ್ ಮಾಡ್ತಾರೆ 21,800 ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಇಲ್ಲಿ ಬ್ರೇಕ್ ಆಗ್ತಿದಂಗೆ ಮಾರ್ಕೆಟ್ ಇಲ್ಲಿಂದ ಒಳ್ಳೆ ಉತ್ತಮವಾದ ಮೂಮೆಂಟ್ ಅನ್ನ ಕೊಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಸೊ ಅವರೆಲ್ಲ ಏನಾಗ್ತಾರೆ ಇಲ್ಲಿ ಟ್ರ್ಯಾಪ್ ಆಗಿರ್ತಾರೆ. ಯಾಕಂದ್ರೆ ಮಾರ್ಕೆಟ್ ಇಲ್ಲಿ ಕೇವಲ ಒಂದು ಸಾರಿ ಇಲ್ಲಿಂದ ಟಚ್ ಆಗಿ ರಿಯಾಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇದು ಸೆಕೆಂಡ್ ಟೈಮ್ ಈ ಲೆವೆಲ್ ಅನ್ನ ಏನ್ ಮಾಡ್ತಾ ಇದೆ ಕ್ರಾಸ್ ಮಾಡ್ತಾ ಇದೆ. ಸೊ ಹಾಗಾಗಿ ಇದೊಂದು ಫೇಕ್ ಬ್ರೇಕ್ಔಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮಾರ್ಕೆಟ್ ಬ್ರೇಕ್ಔಟ್ ಆಗ್ಬೇಕಂದ್ರೆ ಸುಮಾರು ಅಲ್ಲಿ ಏನಾಗಿರ್ಬೇಕು ಒಂದು 3 ರಿಂದ 4 ಸಾರಿ ಟಚ್ ಆಗಿ ಅಲ್ಲಿ ಆ ಲೆವೆಲ್ ಅನ್ನ ರೆಸಿಸ್ಟೆಂಟ್ ಆಗಿರ್ಬೋದು ಸಪೋರ್ಟ್ ಲೆವೆಲ್ ಆಗಿರ್ಬೋದು ಬ್ರೇಕ್ ಆದ್ರೆ ನಾವು ಅಲ್ಲಿ ಒಂದು ಬ್ರೇಕ್ಔಟ್ ಎಂಟ್ರಿಯನ್ನ ಪಡಿಬಹುದು ಗೆಳೆಯರೆ. ಸೊ ಈ ರೀತಿ ಸೆಕೆಂಡ್ ಟೈಮ್ ಅಲ್ಲಿ ಬ್ರೇಕ್ಔಟ್ ಆದಾಗ ನಾವು ಎಂಟ್ರಿಯನ್ನ ಪಡಿಬಾರ್ದು. ಒಂದು ವೇಳೆ ಏನಾದ್ರೂ ಇದು ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆಗಿ ಮತ್ತೆ ಇದು ನಮ್ಗೆ ಮೇಲೆ ಹೋದಾಗ ನಾವೇನ್ ಮಾಡ್ಬೋದು ಈ ಸ್ವಿಂಗ್ ಕೆಳಗಡೆ ಇಲ್ಲಿ ಎಂಟ್ರಿಯನ್ನ ಪಡಿಬಹುದು ಗೆಳೆಯರೆ. ಸೊ ಹಾಗಾಗಿ ನೀವು ಮಾರ್ಕೆಟ್ ಅಲ್ಲಿ ನೋಡ್ತಾ ಇರ್ಬೋದು
ಈ ಲೆವೆಲ್ ಅಲ್ಲಿ ಯಾರೆಲ್ಲ ಎಂಟ್ರಿ ಆಗಿದ್ದಾರೆ ಅವರೆಲ್ಲ ಏನಾಗಿರ್ತಾರೆ, ಟ್ರ್ಯಾಪ್ ಆಗಿರ್ತಾರೆ. ಇಲ್ಲಿ ನೋಡ್ತಾ ಇರೋದು ಒಂದು ಫಾಸ್ಟ್ ಸೆಲ್ಲಿಂಗ್ ನಮಗೆ ಕಂಡು ಬರ್ತದೆ. ಇಲ್ಲಿ ಬಯರ್ಸ್ ನಲ್ಲಿ ಏನ್ ಮಾಡ್ತಾರೆ, ಸೆಲ್ಲರ್ಸ್ ಟ್ರ್ಯಾಪ್ ಮಾಡ್ತಾರೆ ಗೆಳೆಯರೆ. ಮಾರ್ಕೆಟ್ ಅಲ್ಲಿ ಇನ್ನೊಂದು ನಾವು ಚಾರ್ಟ್ ಪ್ಯಾಟರ್ನ್ ಗಳನ್ನ ಸ್ವಲ್ಪ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಂದು ಅಸೆಂಡಿಂಗ್ ಟ್ರಯಾಂಗಲ್ ಕ್ರಿಯೇಟ್ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಅಸೆಂಡಿಂಗ್ ಟ್ರಯಾಂಗಲ್ ಕ್ರಿಯೇಟ್ ಆದಾಗ ಒಂದು ಏನಾಗುತ್ತೆ, ಬೇರಿಶ್ ಬುಲ್ಲಿಶ್ ಮೂವ್ಮೆಂಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಗೆಳೆಯರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ರೆಸಿಸ್ಟೆಂಟ್ ಲೆವೆಲ್ ಆಗಿ ವರ್ಕ್ ಆಗ್ತಾ ಇರ್ತದೆ. ಮಾರ್ಕೆಟ್ ಏನಾಗ್ತಾ ಇದೆ, ಇಲ್ಲಿ ಹೈಯರ್ ಲೋ ಅನ್ನು ಏನ್ ಮಾಡ್ತಾ ಇದೆ, ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದೆ. ಮಾರ್ಕೆಟ್ ನೋಡ್ತಾ ಇರ್ಬೋದು, ಇಲ್ಲಿ ಪ್ರಿವಿಯಸ್ ಸ್ವಿಂಗ್ ಅನ್ನ ಬ್ರೇಕ್ ಮಾಡ್ತಾ ಇಲ್ಲ, ಅಂದ್ರೆ ಮಾರ್ಕೆಟ್ ಇಲ್ಲಿ ಅಪ್ ಸೈಡ್ ಮೂಮೆಂಟ್ ಅನ್ನ ನಮಗೆ ಕೊಡ್ತಾ ಇದೆ. ಸೊ ಇದೊಂದು ನಮಗೆ ಸಿಗ್ನಲ್ ಕೊಡ್ತಾ ಇದೆ, ಮಾರ್ಕೆಟ್ ಏನಾಗ್ಬೋದು, ಒಂದು ಬುಲ್ಲಿಶ್ ಮೂವ್ಮೆಂಟ್ ಆಗೋ ಸಿಗ್ನಲ್ ಕೊಡ್ತಾ ಇದೆ. ಸೊ ಅಸೆಂಡಿಂಗ್ ಟ್ರಯಾಂಗಲ್ ಆದಾಗ ಮಾರ್ಕೆಟ್ ಏನಾದ್ರು ಬ್ರೇಕ್ಔಟ್ ಆದ್ರೆ ಒಂದು ಉತ್ತಮವಾದ ಮೂವ್ಮೆಂಟ್ ಅನ್ನ ಕೊಡ್ತದೆ ಗೆಳೆಯರೆ. ಸೊ ಮಾರ್ಕೆಟ್ ಅಲ್ಲಿ ಇವತ್ತು ನಾವು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಮತ್ತೆ ಅಸೆಂಡಿಂಗ್ ಟ್ರಯಾಂಗಲ್, ಆಮೇಲೆ ರೆಸಿಸ್ಟೆಂಟ್ ಲೆವೆಲ್ ಅಲ್ಲಿ ಬ್ರೇಕ್ಔಟ್ ಆಗಿ ರಿಟೆಸ್ಟ್ ಆಗಿ ಏನಾಗುತ್ತೆ, ಮಾರ್ಕೆಟ್ ಒಂದು ಉತ್ತಮವಾದ ಮೂವ್ಮೆಂಟ್ ಅನ್ನ ಕೊಡ್ತದೆ. ಸೊ ಇವನ್ನೆಲ್ಲ ಅಂಶಗಳನ್ನ ನಾವು ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಗೆಸ್ ಮಾಡ್ಬೇಕಾಗುತ್ತೆ ಗೆಳೆಯರೆ. ಮಾರ್ಕೆಟ್ ಅಲ್ಲಿ ನಾವು ಚಾರ್ಟ್ ಅನ್ನ ನೋಡಿ, ಚಾರ್ಟ್ ಅನ್ನ ನೋಡಿ ನಾವೆಲ್ಲ ಪ್ರೈಸ್ ಆಕ್ಷನ್ ಅನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಗೆಳೆಯರೆ. ಸೊ ಅದಕ್ಕಾಗಿ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ಔಟ್ ಆದಾಗ ಸೊ ಅದು ರಿಟೆಸ್ಟ್ ಆಗಬೇಕು. ಸೊ ರಿಟೆಸ್ಟ್ ಆಗಿ ಕನ್ಫರ್ಮೇಶನ್ ಕೊಟ್ಟಾಗ ನಾವಿಲ್ಲಿ ಎಂಟ್ರಿಯನ್ನು ಕೊಡಬೇಕಾಗುತ್ತೆ ಗೆಳೆಯರೆ. ಸೊ ನಮ್ಮ ಸ್ಟಾಪ್ ಲಾಸ್ ಅಲ್ಲಿ ಪ್ರಿವಿಯಸ್ ಸ್ವಿಂಗ್ ಕೆಳಗಡೆ ಇರುತ್ತೆ. ಸೊ ಇಲ್ಲಿ ನಮ್ಮ ಎಂಟ್ರಿ ಇರುತ್ತೆ, ಮತ್ತೆ ಪ್ರಿವಿಯಸ್ ಸ್ವಿಂಗ್ ಕೆಳಗಡೆ ನಮ್ಮ ಎಸ್ ಎಲ್ ಇರುತ್ತೆ. ನಾವಿಲ್ಲಿ ಆರಾಮಾಗಿ 1:2 ಅಥವಾ 1:3 ನಮ್ಮ ಟಾರ್ಗೆಟ್ ಅನ್ನ ರೀಚ್ ಮಾಡಬಹುದು ಗೆಳೆಯರೆ. ಮಾರ್ಕೆಟ್ ಅಲ್ಲಿ ಇವತ್ತು ನಾವು ಪೇಕ್ ಬ್ರೇಕ್ಔಟ್ ಮತ್ತೆ ಇಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಮತ್ತೆ ಅಸೆಂಡಿಂಗ್ ಟ್ರಯಾಂಗಲ್ ಚಾರ್ಟ್, ಈ 3 ಚಾರ್ಟ್ ಪ್ಯಾಟರ್ನ್ ಗಳನ್ನ ಇವತ್ತಿನ ಟ್ರೇಡಿಂಗ್ ಸೆಷನ್ ಅಲ್ಲಿ ನೋಡಬಹುದು ಗೆಳೆಯರೆ. ಸೊ ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡಿದ್ದೇನೆ, ಯಾಕಂದ್ರೆ ನಾವು ಚಾರ್ಟ್ ಪ್ಯಾಟರ್ನ್ ಗಳನ್ನ ಸುಮ್ಮನೆ ನೋಡಿ ಕಲಿಯೋದಲ್ಲ. ಸೊ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಕ್ರಿಯೇಟ್ ಆಗುತ್ತೆ, ಸೊ ಕ್ರಿಯೇಟ್ ಆದಾಗ ನಮ್ಮ ಪ್ಲಾನ್ ಯಾವ ರೀತಿ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋನ ಮಾಡಿದ್ದೇನೆ ಗೆಳೆಯರೆ. ಈಗ ನಾಳೆ ನಮ್ಮ ಟ್ರೇಡ್ ಪ್ಲಾನ್ ಯಾವ ರೀತಿ ಇರಬೇಕು ಅಂದ್ರೆ, ಮಾರ್ಕೆಟ್ ನಾಳೆ ಯಾವ ರೀತಿ ಮೂವ್ಮೆಂಟ್ ಅನ್ನ ಕೊಡ್ತದೆ, ಸೊ ನಮ್ಮ ಟ್ರೇಡ್ ಪ್ಲಾನ್ ಯಾವ ರೀತಿ ಇರಬೇಕು, ನಮ್ಮ ನೆಕ್ಸ್ಟ್ ಟಾರ್ಗೆಟ್ ನಾವು ಬೈಯಿಂಗ್ ಮಾಡ್ಬೋದು ಅಥವಾ ಇಲ್ಲಿ ಸೆಲ್ಲಿಂಗ್ ಮಾಡ್ಬೋದಾ. ಸೊ ಮಾರ್ಕೆಟ್ ಅಲ್ಲಿ ನೋಡ್ತಾ ಇರಬಹುದು, ಯಾವಾಗ್ಲೂ ಏನಾಗುತ್ತೆ, ಸೆಲ್ಲಿಂಗ್ ವೆರಿ ಫಾಸ್ಟ್ ಆಗುತ್ತೆ, ಸ್ವಲ್ಪ ಬೈಯಿಂಗ್ ಏನಾಗುತ್ತೆ, ಸ್ಲೋ ಆಗುತ್ತೆ. ನೀವು ಅಬ್ಸರ್ವೇಷನ್ ಮಾಡ್ತಾ ಇದ್ದೀರಿ ಗೆಳೆಯರೆ, 21,800 ಇದು ಬ್ರೇಕ್ ಆಗ್ತಿದ್ದಂಗೆ ಇಲ್ಲಿ 21,830 ಹೈ ಅನ್ನ ಟಚ್ ಮಾಡಿ ಮಾರ್ಕೆಟ್ ಅಲ್ಲಿಂದ ಕೇವಲ ಒಂದು ಹಾಫ್ ಆನ್ ಅವರ್ ಅಲ್ಲಿ ಮಾರ್ಕೆಟ್ ಏನಾಗುತ್ತೆ, ವೆರಿ ಬೇರಿಶ್ ಮೂಮೆಂಟ್ ಅನ್ನ ಕಾಣ್ತದೆ. ಸೊ ಮಾರ್ಕೆಟ್ ಈಗ 2 ದಿನದಿಂದ ಮಾರ್ಕೆಟ್ ಏನಾಗ್ತಾ ಇದೆ, ಇಲ್ಲಿ ಮೇಲ್ಗಡೆ ಹೋಗಿ ಎಷ್ಟೊಂದು ಇಲ್ಲಿ ಪರದಾಡ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರಬಹುದು ಮಾರ್ಕೆಟ್ ಎಷ್ಟು ಕಷ್ಟ ಪಡ್ತಾ ಇದೆ. ಇಲ್ಲಿ 21,830 ಇಂದ ಮಾರ್ಕೆಟ್ ಏನಾಗುತ್ತೆ, ಕೇವಲ ಒಂದು ಹಾಫ್ ಆನ್ ಅವರ್ ಅಲ್ಲಿ ಮಾರ್ಕೆಟ್ ಏನಾಗುತ್ತೆ, ಫುಲ್ ಬೇರಿಶ್ ಮೂಮೆಂಟ್ ಅನ್ನ ಕಾಣ್ತದೆ. ಮಾರ್ಕೆಟ್ ಈಗ ಒಂದು ನಮಗೆ ಸೆಲ್ಲಿಂಗ್ ಸೈಡ್ ಒಂದು ಸಿಗ್ನಲ್ ಅನ್ನು ಕೊಡ್ತಾ ಇದೆ. ಸೊ ಯಾಕೆ ಅಂದ್ರೆ ಮಾರ್ಕೆಟ್ ಇಲ್ಲಿ ನೋಡ್ತಾ ಇರಬಹುದು 21,680 ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ಸುಮಾರು ಸರಿ ಏನಾಗಿದೆ, ಟಚ್ ಆಗಿದೆ. ಸೊ ಈ ಲೆವೆಲ್ ಏನಾದ್ರು ಬ್ರೇಕ್ ಆದ್ರೆ ಇಲ್ಲೂ ಕೂಡ ಏನಾಗುತ್ತೆ, ಒಂದು ಉತ್ತಮವಾದ ಮೂಮೆಂಟ್ ಕೊಡೋ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಯಾರೆಲ್ಲ ಇಲ್ಲಿಂದ ಬೈ ಮಾಡಿದ್ದಾರೆ, ಸೊ ಅವರ ಸ್ಟಾಪ್ ಲಾಸ್ ಎಲ್ಲ ಏನಿರುತ್ತೆ, ಈ ರೇಂಜ್ ಅಲ್ಲಿ ಇರುತ್ತೆ. 21,650 ಇಂದ 21,680 ಈ ಲೆವೆಲ್ ಅಲ್ಲಿ ಏನ್ ಮಾಡಿರ್ತಾರೆ, ಅವರೆಲ್ಲ ತಮ್ಮ ಸ್ಟಾಪ್ ಲಾಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಯಾವಾಗ ಈ ಲೆವೆಲ್ ಬ್ರೇಕ್ ಆದ್ರೆ ಇಲ್ಲಿ ನಮಗೆ 21,500 ವರೆಗೂ 21,500 ವರೆಗೂ ನಮಗೆ ಒಂದು ಉತ್ತಮವಾದ ಮೂವ್ಮೆಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಾರ್ಕೆಟ್ ಏನಾದ್ರು ನಾಳೆ ಆಸ್ ಎ ಫ್ಲಾಟ್ ಓಪನ್ ಆಗಿ ಸ್ವಲ್ಪ ಹೊತ್ತು ಸಸ್ಟೈನ್ ಆಗಿ ಇಲ್ಲಿ ಬ್ರೇಕ್ ಆಗಿ ನಾವೊಂದು ಸೆಲ್ಲಿಂಗ್ ಸೈಡ್ ಅನ್ನ ಇಲ್ಲಿ ಪ್ಲಾನ್ ಮಾಡಬಹುದು ಗೆಳೆಯರೆ. ಅಥವಾ ಮಾರ್ಕೆಟ್ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಗ್ತಿದ್ದಂಗೆ ನಾವಿಲ್ಲಿ ಎಂಟ್ರಿಯನ್ನ ಪಡೆಯೋ ಹಾಗಿಲ್ಲ ಗೆಳೆಯರೆ. ಯಾಕಂದ್ರೆ ಗ್ಯಾಪ್ ಡೌನ್ ಓಪನ್ ಆಗ್ತಿದ್ದಂಗೆ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಹೊಸದಾಗಿ ಮತ್ತೆ ಬೈಯರ್ಸ್ ಬರ್ತಾರೆ, ಸೇಲರ್ಸ್ ಕ್ರಿಯೇಟ್ ಆಗ್ತಾರೆ. ಸೊ ಹಾಗಾಗಿ ಮಾರ್ಕೆಟ್ ಅನ್ನ ನಾವಿಲ್ಲಿ ಕಂಡೀಷನ್ ಅನ್ನ ನೋಡ್ಕೊಂಡು ಮಾರ್ಕೆಟ್ ಏನಾದ್ರು ಸ್ವಲ್ಪ ಹೊತ್ತು ಸಸ್ಟೈನ್ ಆಗಿ ಇಲ್ಲಿ ಬ್ರೇಕ್ ಆಗಿ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಮಾಡಿದ್ರೆ ನಾವು ಇಲ್ಲಿ ಎಂಟ್ರಿಯನ್ನ ಪಡಿಬಹುದು ಗೆಳೆಯರೆ. ಸೊ ಹಾಗಾಗಿ ಮಾರ್ಕೆಟ್ ನಮಗೆ ನಾಳೆ ಫ್ಲಾಟ್ ಓಪನ್ ಆಗಿ ಬ್ರೇಕ್ಔಟ್ ಆದ್ರೆ ಒಂದು ಸೆಲ್ಲಿಂಗ್ ಸೈಡ್ ನಮ್ಮ ಒಂದು ಉತ್ತಮವಾದ ನಮ್ಮ ಎಂಟ್ರಿ ಇರುತ್ತೆ. ಸೊ ಮತ್ತೆ ಇಲ್ಲಿ ಗ್ಯಾಪ್ ಅಪ್ ಮತ್ತೆ ಗ್ಯಾಪ್ ಡೌನ್ ಇವೆರಡು ಮೂಮೆಂಟ್ ಆದಾಗ ನಾವು ಸ್ವಲ್ಪ ಹೊತ್ತು ಮಾರ್ಕೆಟ್ ಅನ್ನು ವೇಟ್ ಮಾಡಿ ಪ್ರೈಸ್ ಆಕ್ಷನ್ ಅನ್ನು ಗಮನಿಸಿ ಟ್ರೇಡ್ ಅನ್ನು ಮಾಡಬೇಕಾಗುತ್ತೆ ಗೆಳೆಯರೆ. ಸೊ
ನಾನು ಮೊದಲೇ ಹೇಳಿದಂಗೆ ಆಸ್ ಎ ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ ಏನಾದರೂ ಸ್ವಲ್ಪ ಸಸ್ಟೈನ್ ಆಗಿ ಇಲ್ಲದ ಬ್ರೇಕ್ ಆದರೆ ನಮ್ಮ ಟಾರ್ಗೆಟ್ ಬಂದ್ಬಿಟ್ಟು 21,500 ನಮ್ಮ ಟಾರ್ಗೆಟ್ ಇರುತ್ತೆ. ಸೊ ಅದಾದ್ಮೇಲೆ ಮಾರ್ಕೆಟ್ ನಮಗೆ ಒಂದು ಉತ್ತಮವಾದ ಮೂವ್ಮೆಂಟ್ ಅನ್ನು ಕೊಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಮಗೆ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗ್ತಿದ್ದಂಗೆ ಸ್ವಲ್ಪ ಹೊತ್ತು ಸಸ್ಟೈನ್ ಆಗಿ ಬ್ರೇಕ್ಔಟ್ ಆದರೆ ನಾವು ಸೆಲ್ಲಿಂಗ್ ಸೈಡ್ ಅನ್ನ ಇಲ್ಲಿ ಪ್ಲಾನ್ ಮಾಡಬೇಕಾಗುತ್ತೆ. ಮತ್ತೆ ನಾವು ಬೈಯಿಂಗ್ ಅನ್ನ ಯಾವಾಗ ಮಾಡಬೇಕು? ಸೊ ಬೈಯಿಂಗ್ ಪ್ಲಾನ್ ನಮ್ದು ಯಾವಾಗ ಇರುತ್ತೆ ಅಂದ್ರೆ, ಮಾರ್ಕೆಟ್ ಏನಾದರೂ ಈ ಲೆವೆಲ್ ಅಲ್ಲಿ ಏನು 21,800 ಈ ಲೆವೆಲ್ ಅಲ್ಲಿ ಸಸ್ಟೈನ್ ಆಗಿ ಇಲ್ಲಿಂದ ಏನಾದರೂ ಬ್ರೇಕ್ ಆದ್ರೆ ನಾವು ಮಾರ್ಕೆಟ್ ಅಲ್ಲಿ ಬೈಯಿಂಗ್ ಸೈಡ್ ಅನ್ನ ಇಲ್ಲಿ ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಅಲ್ಲಿವರೆಗೂ ನಾವು ಬೈಯಿಂಗ್ ಅನ್ನ ಪ್ಲಾನ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ಮಾರ್ಕೆಟಿಗೆ ಇಷ್ಟೊಂದು ಉತ್ತಮವಾದ ಸೆಲ್ಲಿಂಗ್ ಮೂವ್ಮೆಂಟ್ ಅನ್ನು ಕೊಟ್ಟಿದೆ ಅಂದ್ಮೇಲೆ ಸೊ ನಾವು ಯಾರಾದ್ರೂ ಬೈ ಮಾಡಕ್ ಹೋದ್ರೆ ಇಲ್ಲಿ ಏನಾಗುತ್ತೆ, ಮತ್ತೆ ನಮ್ಮ ಸ್ಟಾಪ್ ಲಾಸ್ ಟ್ರಿಗರ್ ಆಗಿ ಮಾರ್ಕೆಟ್ ಏನಾಗುತ್ತೆ ಬೇರಿಶ್ ಮೂವ್ಮೆಂಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ ನಾವು 21,780 ಅಥವಾ 90 ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ಏನಾದ್ರು ಸಸ್ಟೈನ್ ಆಗಿ ಬ್ರೇಕ್ಔಟ್ ಆದಾಗ ನಾವಿಲ್ಲಿ ಬೈಯಿಂಗ್ ಸೈಡ್ ಅನ್ನ ಇಲ್ಲಿ ಪ್ಲಾನ್ ಮಾಡಬಹುದು ಈ ಕಡೆ. ಈಗ ಗೆಳೆಯರೆ ಬ್ಯಾಂಕ್ ನಿಫ್ಟಿನ ನೋಡೋಣ ನಾವು. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಏನಾಗುತ್ತೆ, ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದ್ರೂ ಕೂಡ ಇಲ್ಲಿ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ರೇಟ್ ಎಷ್ಟಾಗಿ ಇದು ಬ್ರೇಕ್ ಆಗಲ್ಲ. ಸೊ ಇಲ್ಲಿ ಒಂದು ಬ್ರೇಕ್ ಆಗುತ್ತೆ, ಬ್ರೇಕ್ ಹಾಕಿದ್ರು ಕೂಡ ಏನಾಗುತ್ತೆ ಇಲ್ಲಿ ಒಂದು ಸಸ್ಟೈನ್ ಆಗಲ್ಲ. ಮಾರ್ಕೆಟ್ ಏನಾಗುತ್ತೆ ಒಂದು ಬೇರಿಶ್ ಮೂವ್ಮೆಂಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಯಾಕಂದ್ರೆ ನಿಫ್ಟಿಯಲ್ಲಿ ಒಂದು ಒಳ್ಳೆಯ ಬೇರಿಶ್ ಮೂವ್ಮೆಂಟ್ ಕ್ರಿಯೇಟ್ ಆದಾಗ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಏನಾಗುತ್ತೆ ರಿಯಾಕ್ಟ್ ಆಗಿ ಒಂದು ಬೇರಿಶ್ ಮೂವ್ಮೆಂಟ್ ಅನ್ನ ಇಲ್ಲಿ ಕೊಡ್ತದೆ. ನೀವು ಅಬ್ಸರ್ವೇಷನ್ ಮಾಡ್ತಾ ಇರಬಹುದು 48,000 ಎಷ್ಟು 48,000. ಸೊ ಇದೊಂದು ಲೆವೆಲ್. ಸೊ ಅದಾದ್ಮೇಲೆ 48,400 ಇದೇ ಲೆವೆಲ್ ಅಲ್ಲಿ ಏನಾಗ್ತಿದೆ ಮಾರ್ಕೆಟ್ ಮೂವ್ಮೆಂಟ್ ಅನ್ನ ಕೊಡ್ತಾ ಇತ್ತು. ಸೊ ಇಲ್ಲಿ ನಿಫ್ಟಿಯಲ್ಲಿ ಒಂದು ಒಳ್ಳೆ ಮೂವ್ಮೆಂಟ್ ಇತ್ತು, ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಸೈಡ್ ವೇಸ್ ಇತ್ತು. ಸೊ ಹಾಗಾಗಿ ಮಾರ್ಕೆಟ್ ಒಂದು ಉತ್ತಮವಾದ ಮೂವ್ಮೆಂಟ್ ಇಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಇರಲಿಲ್ಲ. ಹಾಗಾಗಿ ನಾವು ನಿಫ್ಟಿಯಲ್ಲಿ ಒಂದು ಉತ್ತಮವಾದ ಟ್ರೇಡ್ ಅನ್ನ ಪ್ಲಾನ್ ಮಾಡಬಹುದಾಗಿತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಏನಾಗುತ್ತೆ ಬ್ರೇಕ್ಔಟ್ ಆಗುತ್ತೆ. ಸೊ ಬ್ರೇಕ್ಔಟ್ ಆದ್ರೂ ಕೂಡ ಇಲ್ಲಿ ಏನಾಗಲ್ಲ, ಬ್ರೇಕ್ಔಟ್ ಸಸ್ಟೈನ್ ಆಗಲ್ಲ. ಸೊ ಮತ್ತೆ ಏನಾಗುತ್ತೆ ಒಂದು ಬೇರಿಶ್ ಮೂವ್ಮೆಂಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ನಾವು ಬ್ರೇಕ್ಔಟ್ ಆದ್ರೂ ಕೂಡ ಒಂದು ರೀಟೆಸ್ಟ್ ಆಗಿ ಯಾವಾಗ ಮಾರ್ಕೆಟ್ ಅಲ್ಲಿ ಒಂದು ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆಗಿ ಮತ್ತೆ ನಮಗೆ ಕನ್ಫರ್ಮೇಶನ್ ಆದಾಗ ನಾವು ಇನ್ನ ಮತ್ತೆ ಎಂಟ್ರಿಯನ್ನು ಕೊಡಬೇಕಾಗುತ್ತೆ ಗೆಳೆಯರೆ. ಸೊ ಮಾರ್ಕೆಟ್ ಅಲ್ಲಿ ನಾಳೆ ನಮ್ಮ ಪ್ಲಾನ್ ಯಾವ ರೀತಿ ಇರಬೇಕು? ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಒಂದೀಗ ಸೆಲ್ಲಿಂಗ್ ಮೂವ್ಮೆಂಟ್ ಮಾರ್ಕೆಟ್ ಈಗ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಮಾರ್ಕೆಟ್ ಸೈಡ್ ವೇಸ್ ಇದೆ. ಸೊ ಸೈಡ್ ವೇಸ್ ಇದೆ, ಇಲ್ಲಿ ಮಾರ್ಕೆಟ್ ಏನಾಗ್ತಾ ಇದೆ ಇದೇ ರೇಂಜ್ ಅಲ್ಲಿ ಏನಾಗ್ತಾ ಇದೆ ಮೂವ್ಮೆಂಟ್ ಅನ್ನು ಕೊಡ್ತಾ ಇದೆ. ಮಾರ್ಕೆಟ್ ಏನಾದ್ರೂ ನಾಳೆ ಆಸ್ ಎ ಫ್ಲಾಟ್ ಓಪನ್ ಆಗಿ ಸೊ ಇಲ್ಲಿಂದ ನಮಗೆ ಒಂದು ಬ್ರೇಕ್ಔಟ್ ಕೊಟ್ರೆ ಸೊ ನಾವಿಲ್ಲಿ ಡೌನ್ ಸೈಡ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ ಗೆಳೆಯರೆ. ಅಂದ್ರೆ ನಮ್ಮ ಪ್ಲಾನ್ ಬೇರಿಸ್ ಸೆಲ್ಲಿಂಗ್ ಸೈಡ್ ಅನ್ನ ನಾವಿಲ್ಲಿ ಪ್ಲಾನ್ ಮಾಡಬೇಕಾಗುತ್ತೆ. ಸೊ ನಮ್ಮ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಈ ಸ್ವಿಂಗ್ ಕೆಳಗಡೆ ಅಂದ್ರೆ 47,800 ಇದು ಒಂದು ನಮಗೆ ಫಸ್ಟ್ ಟಾರ್ಗೆಟ್ ಆಗುತ್ತೆ. ಸೊ ಅದಾದ್ಮೇಲೆ ಈ ಲೆವೆಲ್ 47,700 ಈ ಲೆವೆಲ್ ವರೆಗೂ ನಾವಿಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಅನ್ನ ಮಾಡಬಹುದು ಗೆಳೆಯರೆ. ಮಾರ್ಕೆಟ್ ಏನಾದ್ರೂ ಗ್ಯಾಪ್ ಓಪನ್ ಆದ್ರೆ ಗ್ಯಾಪ್ ಅಪ್ ಓಪನ್ ಆಗಿ ಈ ಲೆವೆಲ್ ಅಲ್ಲಿ ಸ್ವಲ್ಪ ಹೊತ್ತು ಸಸ್ಟೈನ್ ಆಗಿ ಈ ಲೆವೆಲ್ ಬ್ರೇಕ್ ಆದ್ರೆ ಸೊ ನಾವು ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 48,600. ಸೊ ಅದಾದ್ಮೇಲೆ 48,800 900 ವರೆಗೂ ನಾವು ಟಾರ್ಗೆಟ್ ಅನ್ನ ಇಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನ ಮಾಡಬಹುದು ಗೆಳೆಯರೆ. ಸೊ ಮಾರ್ಕೆಟ್ ಅಲ್ಲಿ ನಾಳೆ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಪ್ಲಾನ್ ಇರುತ್ತೆ. ಸೊ ಯಾವುದೇ ಹಡಿಬಿಡಿಯಲ್ಲಿ ನಾವು ಟ್ರೇಡ್ ಅನ್ನ ತಗೋ ಹಾಗಿಲ್ಲ. ಸೊ ಟ್ರೇಡ್ ಅನ್ನ ನಾವು ಬಿಫೋರ್ ಪ್ಲಾನ್ ಅನ್ನ ಮಾಡಿ ಸೊ ಮಾರ್ಕೆಟ್ ಅಲ್ಲಿ ಚಾರ್ಟ್ ಪ್ಯಾಟರ್ನ್ ಅಥವಾ ಪ್ರೈಸ್ ಆಕ್ಷನ್ ಗಳನ್ನ ನಾವು ಗಮನಿಸಿ ಏನ್ ಮಾಡಬೇಕಾಗುತ್ತೆ ಟ್ರೇಡ್ ಅನ್ನ ತಗೋಬೇಕಾಗುತ್ತೆ ಗೆಳೆಯರೆ. ಸೊ ಅದಕ್ಕಾಗಿ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದೇನೆಂದ್ರೆ, ಮೊದಲು ಮಾರ್ಕೆಟ್ ಅಲ್ಲಿ ಚಾರ್ಟ್ ಅನ್ನ ನೀವು ಸ್ವಲ್ಪ ಸ್ಟಡಿ ಮಾಡಬೇಕು. ಮಾರ್ಕೆಟ್ ಅಲ್ಲಿ ಪ್ರೈಸ್ ಆಕ್ಷನ್ ಅನ್ನ ಕ್ರಿಯೇಟ್ ಆಗಕ್ಕೆ ನೀವು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಸೊ ಮಾರ್ಕೆಟ್ ಅಲ್ಲಿ ನಾನು ಬಿಫೋರ್ ಏನ್ ಮಾಡಬೇಕಾಗುತ್ತೆ ಸಪೋರ್ಟ್ ಮತ್ತೆ ರೆಸಿಸ್ಟೆಂಟ್ ಗಳನ್ನ ಮಾರ್ಕ್ ಮಾಡಿಕೊಂಡು ಇಲ್ಲಿ ಪ್ಲಾನ್ ಅನ್ನ ಮಾಡಬೇಕಾಗುತ್ತೆ. ಅದೇ ರೀತಿ ನಮಗೆ ಸ್ಟಾಪ್ ಲಾಸ್ ಮತ್ತೆ ನಮ್ಮ ರಿಸ್ಕ್ ರಿವಾರ್ಡ್ ಅಷ್ಟು ಪ್ರಕಾರ ನಾವಿಲ್ಲಿ ಎಂಟ್ರಿಯನ್ನ ಆಗ್ಬೇಕಾಗತ್ತೆ ಗೆಳೆಯರೆ. ಸೊ ಯಾರೆಲ್ಲ ನಾಳೆ ಟ್ರೇಡ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆಲ್ಲ ನಾನು ಹೇಳ್ತಾ ಇರೋದು 21,680 ಮಾರ್ಕೆಟ್ ಈ ಲೆವೆಲ್ ಅಲ್ಲಿ ಏನಾದ್ರೂ ಸಸ್ಟೈನ್ ಆಗಿ ಈ ಲೆವೆಲ್ ಬ್ರೇಕ್ ಆದ್ರೆ ನೀವೊಂದು ಸೆಲ್ಲಿಂಗ್ ಸೈಡ್ ಅನ್ನ ಇಲ್ಲಿ ಪ್ಲಾನ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ನಾವು ಬೈಯಿಂಗ್ ಪ್ಲಾನ್ ಇರಲ್ಲ. ಬೈಯಿಂಗ್ ಪ್ಲಾನ್ ಯಾವಾಗ ಅಂದ್ರೆ 21,780 790 ಇಂದ ಈ ಲೈನ್ ಅಲ್ಲಿ ಮಾರ್ಕೆಟ್ ಸಸ್ಟೈನ್ ಆಗಿ ಬ್ರೇಕ್ಔಟ್ ಆದಾಗ ನಾವು ಬೈಯಿಂಗ್ ಸೈಡ್ ಅನ್ನ ಪ್ಲಾನ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಮಾರ್ಕೆಟ್ ಇದೇ ರೇಂಜ್ ಅಲ್ಲಿ ಏನಾಗುತ್ತೆ ಸ್ವಲ್ಪ ಸೈಡ್ ವೇಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ನಾವು ಫಸ್ಟ್ ಪ್ರಿಫರೆನ್ಸ್ ಏನಾಗುತ್ತೆ ಮಾರ್ಕೆಟ್ ಆಸ್ ಎ ಫ್ಲಾಟ್ ಓಪನ್ ಆಗ್ತಿದ್ದಂಗೆ ಸಸ್ಟೈನ್ ಆಗಿ 680 ಏನಾದ್ರು ಬ್ರೇಕ್ ಆದ್ರೆ
ನಾವು ಒಂದು ಒಳ್ಳೆಯ ಸ್ಟಾಪ್ ಲಾಸ್ ಒಂದಿಗೆ ಇಲ್ಲಿ ಸೆಲ್ಲಿಂಗ್ ಸೈಡ್ ಅನ್ನ ಇಲ್ಲಿ ಪ್ಲಾನ್ ಮಾಡಬಹುದು ಗೆಳೆಯರು. ಸೊ ಎಲ್ಲರೂ ಏನ್ ಮಾಡಿ, ಆದಷ್ಟು ಈ ವಿಡಿಯೋ ಯಾರಿಗೆ ಇಷ್ಟ ಆಗಿದೆ ಸೊ ಎಲ್ಲರೂ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಗೆಳೆಯರೆ. ಸೊ ಎಲ್ಲರಿಗೂ ಧನ್ಯವಾದ, ಶುಭವಾಗಲಿ.